ಈ ತಾಲೂಕ್ನ ನಾನು ಹಿಂದುಳಿದವರಿಗೆ ದಲಿತ ಸಮಾಜಕ್ಕೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖಂಡರುಗಳು ಅಂತ ಯಾರು ಪಾಪ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಓಡಾಡ್ತಿದ್ರೆ ತಾಲೂಕಿನಲ್ಲಿ, ನಿಮ್ಗೆ ಕಿಂಚಿತ್ತು ನಿಮ್ಮ ಸಮಾಜದ ಮೇಲೆ ವಿಶ್ವಾಸ ಇದ್ರೆ, ಸಮಾಜದ ಪೀಳಿಗೆನ ದೊಡ್ಡ ಮಟ್ಟದ ಮುಂದೆ ಬೆಳೆಸ್ಬೇಕು ಅನ್ನೋ ಆಸಕ್ತಿ ಇದ್ರೆ, ಇದ್ರ ವಿರುದ್ಧ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋಣ, ಪಕ್ಷಾತೀತ ಹೋರಾಟ ಮಾಡೋಣ. ಗ್ರಾಮ ಪಂಚಾಯತಿಗೆ ಪಾಪ ಹಿಂದುಳಿದ ಸಮಾಜದವ್ರನ್ನೋ ಅಲ್ಪಸಂಖ್ಯಾತ ಜನರಲ್ ಸಮಾಜದ ಹೆಣ್ಣು ಮಕ್ಕಳ ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಳ್ಳಲ್ಲ, ಗಂಡಂದಿರು ಹೋಗಿ ಅಧಿಕಾರ ಮಾಡ್ತಾರೆ. ಇನ್ನು ದಲಿತ ಸಮಾಜದವರು ಹಿಂದುಳಿದ ಸಮಾಜದವರು ಪಾಪ ಹೆಣ್ಣು ಮಕ್ಳು ಮನೆಯಿಂದ ಆಚೆ ಹೋಗೋದೇ ಕಷ್ಟ. ಇವತ್ತು ತಗೊಂಡೋಗಿ ರಿಸರ್ವೇಶನ್ ಮ್ಯಾಕ್ಸಿಮಮ್ ಕೊಟ್ಬಿಟ್ಟು ಅವ್ರನ್ನ ನೀವು ಹೋಗಿ ಪಂಚಾಯತಿಲಿ ಕೂತ್ಕೊಳ್ಳಿ ಅಂದ್ರೆ ಏನಕ್ಕೆ? ಲೂಟಿ ಹೊಡೆಯೋ ಸ್ಕೀಮ್ ಆಯ್ತು. ಯಾರೋ ದಲಿತ ಸಮಾಜದ ಹುಡುಗ ಬಂದ್ಬಿಟ್ರೆ ಸ್ವಲ್ಪ ಇವತ್ತೆಲ್ಲ ಮಾತಾಡ್ತಾರೆ, ಅವ್ರನ್ನ ಯಾವ ಮಟ್ಟಿಗೆ ಬಳಸ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ದಲಿತ ಸಮಾಜಗಳನ್ನ ಮುಂಚೂಡಿ ತಂದ್ಬಿಟ್ರೆ ನಾಳೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಇವ್ರು ಹಿಂಗೆ ಇರಬೇಕು ಶಾಶ್ವತವಾಗಿ, ಹಿಂದುಳಿದವ್ರು ಹಿಂಗೆ ಇರಬೇಕು, ಹಿಂದುಳಿದಕ್ಕೇನೆ ಇರ್ಬೇಕು, ಮುಂದೆ ಬರಂಗಿಲ್ಲ. ಇದು ಈ ಒಂದು ವ್ಯವಸ್ಥೆಯ ಷಡ್ಯಂತ್ರಗಳು. ಇಷ್ಟೆಲ್ಲ ರಾಜಕಾರಣ ಮಾಡಿ ರಿಸರ್ವೇಶನ್ ಮಾಡಿ ಸರ್ಕಾರ ಕ್ಲಿಯರ್ ಕಟ್ ಯಾವ್ದಾರ ಒಂದು ಗೈಡ್ಲೈನ್ಸ್ ನಾನು ತಾಲೂಕಿನ ಚುನಾವಣಾಧಿಕಾರಿಗೆ ಇಷ್ಟಪಡ್ತೀನಿ, ಯಾವ್ದಾರ ಒಂದೇ ಒಂದು ಗೈಡ್ಲೈನ್ಸ್ ಫಾಲೋ ಅಪ್ ಮಾಡಿದ್ದೀರಾ ನೀವು? ಯಾರು ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಇವತ್ತು ಅಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೀರಾ? ನೀವು ನಿಮ್ಗೆ ಅಟ್ಲೀಸ್ಟ್ ಕನಿಷ್ಠ ಒಂದ್ ಸಣ್ಣ ಪರ್ಸೆಂಟ್ ಆದ್ರೂ ನಿಮ್ಗೆ ಸಾಮಾಜಿಕದ ಬಗ್ಗೆ ನಾಳೆ ನ್ಯಾಯದ ಬಗ್ಗೆ ಕಿಂಚಿತ್ತಾರೋ ನಿಮ್ಗೆ ಕಾಳಜಿ ಇಲ್ವಾ? ನಿಮ್ಮ ಆತ್ಮಸಾಕ್ಷಿಗಳು ಜಿಲ್ಲಾಧಿಕಾರಿಗಳಿಗೆ ಕೇಳ್ತೀನಿ, ಇದಕ್ಕೆ ಕಣ್ಣು ಮುಚ್ಕೊಂಡು ಸೈನ್ ಹಾಕಿದಿರಲ್ಲ, ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ಪಾಪ ನಮ್ಮ ವರದಣ್ಣಗೆಲ್ಲ ಫೋನ್ ಮಾಡಿದ್ದೆ ಬನ್ನಿ ಅಂತ, ಸ್ವತಂತ್ರ ಇದು ಆಚರಣೆ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂದ್ರೆ ದಲಿತರಿಗೆ ಸ್ವತಂತ್ರ ಸಿಕ್ಕದ ಅಂತ ಕೇಳಿದೆ. ಯಾವ ಪುರುಷಾರ್ಥಕ್ಕೆ ಹೋಗ್ತಿದ್ದೀರಾ ನೀವು? ದಲಿತರಿಗೆ ಅಂದ್ರೆ ಸ್ವತಂತ್ರ ಸಿಕ್ಕದೆ ಅಂತ ಖುಷಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಹಿಂದೆ. ನಿಮ್ ಯೋಗ್ಯತೆಗೆ ನಿಮ್ ಸಮಾಜಕ್ಕೆ 26 ಜನಕ್ಕೆ ಮಾಡಿದರೆ ಅಲ್ಲಿ ಹೋಗಿ ಸ್ವತಂತ್ರ ಏನ್ ಮಾಡ್ತೀರಾ? ಬಿಸ್ಕೆಟ್ ಕಾಫಿ ಕೊಡ್ತಾ ಕುಡ್ಕೊಂಡು ಎದ್ದು ಬರ್ಬೇಕಷ್ಟೇ. ಇದು ಈ ತಾಲೂಕಿನಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಯಾವ ರೀತಿ ದಲಿತ ಸಮಾಜವನ್ನ ಇಟ್ಕೊಂಡಿದ್ದಾರೆ ರಾಜಕಾರಣಿಗಳು, ದಲಿತ ಮುಖಂಡರುಗಳನ್ನ ಮೂಗಿಗೆ ತುಪ್ಪ ಸಾವಿರ ಇಟ್ಕೊಂಡವ್ರು ಅಷ್ಟೇ. ದಲಿತ ಸಮಾಜಕ್ಕೆ ಏನೋ ಒಳ್ಳೇದು ಮಾಡ್ಬೇಕು ಅಂತ ಇಟ್ಕೊಂಡಿಲ್ಲ. ಇದು ವ್ಯವಸ್ಥಿತವಾಗಿ ವಿರೋಧ ಪಕ್ಷವನ್ನ ಕಟ್ಟಾಕ್ಲಿಕ್ಕೋಸ್ಕರ ಅವರು ಮಾಡ್ಕೊಂಡ ಷಡ್ಯಂತ್ರದಲ್ಲಿ ದಲಿತ ಸಮಾಜದವ್ರನ್ನ ಹಿಂದುಳಿದವ್ರನ್ನ ಈ ತಾಲೂಕಿನಲ್ಲಿ ವ್ಯವಸ್ಥಿತವಾಗಿ ನಿರ್ನಾಮ ಮಾಡಿರುವಂಥದ್ದು. ಇದನ್ನು ನಾವು ಖಂಡಿಸ್ತಾ ಇದ್ದೀನಿ. ಈಗ ಇನ್ನೊಂದೇನೋ ಈಗ ಅವಕಾಶನೇ ಕೊಟ್ಟಿಲ್ಲ ಅಬ್ಜೆಕ್ಷನ್ಗೆ ಅವಕಾಶ ಇಲ್ವಂತ. ಮುಂಚೆ ಎಲ್ಲ ಅವಕಾಶ ಇತ್ತು, ಈಗ ಕೋರ್ಟ್ಗೆ ಹೋಗ್ಬೇಕು. ಯಾವ ದಲಿತ ಸಮಾಜದವರು ಇವತ್ತು ಕೋರ್ಟ್ಗೆ ಹೋಗಿ ಇವತ್ತು ಅಷ್ಟೆಲ್ಲ ಕೋಟಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ನ್ಯಾಯ ಕೇಳ ಮಾಡ್ತಾರೆ ಇವತ್ತು ತಾಲೂಕಿನಲ್ಲಿದೆ. ನಮ್ ದಲಿತ ಮುಖಂಡರುಗಳು ಏನ್ ಬೆಳಗ್ಗೆ ಓಡಾಡ್ತಾರಲ್ಲ ಪಾಪ, ದೊಡ್ಡ ದೊಡ್ಡ ರಾಜಕೀಯ ಮುಖಂಡರುಗಳು ಇದನ್ನ ಕೊಡ್ತಾರ, ಬರಪ್ಪ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ. ಒಂದ್ ವಾರ ಬೇಕಿತ್ತು ದಲಿತ ಮುಖಂಡರುಗಳಿಗೆ ತಾಲೂಕಿನಲ್ಲಿ ಇದೆಲ್ಲ ನೋಡ್ಲಿಕ್ಕೆ. ಇಷ್ಟೊಂದು ಗುಲಾಮ್ಗಿರಿ ಮಾಡ್ಕೊಂಡು ಚಮಚಾಗಿರಿ ಮಾಡ್ಕೊಂಡು ತಾಲೂಕಿನಲ್ಲಿ ನಾವು ದಲಿತ ಮುಖಂಡರುಗಳು ಅಂತ ಹೇಳ್ಕೊಂಡು ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ನಿಮ್ ಸಮಾಜಕ್ಕೆ ನಿಮ್ ಕೈ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ, ಸಮಾಜದ ಬರುವ ಧ್ವನಿ ಎತ್ತಕ್ಕಾಗ್ತಿಲ್ಲ ನಿಮ್ಗೆ. ಇದು ಇಲ್ಲ, ಸುಮಾರಿದೆ, ಅದೊಂದೇ ಅಲ್ಲ, ಸುಮಾರು ನಾನೆಲ್ಲ ಮಾರ್ಕ್ ಮಾಡಿದ್ದೀನಿ. ಸುಮಾರು ಕೋರ್ಟ್ಗೆ ಹೋಗ್ತೀನಿ, ನಾನು ಬಿಡಲ್ಲ. ಕೋರ್ಟ್ಗೆ ಇಲ್ಲ ಅವಕಾಶ ಇಲ್ಲ, ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ, ನಾವು ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ ಮುಖಾಂತರ ಈ ತಾಲೂಕಿಗೆ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಈಗಲೂ ಹೇಳ್ತೀನಿ ನಮ್ಮ ದಲಿತ ಸಮಾಜದ ಮುಖಂಡರುಗಳಿಗೆ, ಹಿಂದುಳಿದವರಿಗೆ, ದಯಮಾಡಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಶಾಶ್ವತವಾಗಿ ಸಮಾಧಿ ಮಾಡ್ತಾರೆ ರಾಜಕಾರಣಿಗಳು ನಿಮ್ಮನ್ನ. ಈಗಲಾರ ಎಚ್ಚೆತ್ಕೊಳ್ಳೋದು ಕಲ್ತ್ಕೊಳ್ಳಿ.